ಚಳಗೇರ ಮತ್ತು ಅಡವಿಭಾವಿ ಸಿಆರ್ಸಿ ಮಟ್ಟದ ಸಮಾಲೋಚನಾ ಸಭೆ. ಇಡೀ ನಮ್ಮ ದೇಶದಾದ್ಯಂತ ಪ್ರತಿಯೊಂದು ಮಗುಗೂ ಒಂದು ಕಡ್ಡಾಯ ಒಂದು ನಂಬರ್ ಇತ್ತು. ಆದರೆ ಇವತ್ತು ಏನು ಸಮಸ್ಯೆ ಆಗ್ತಾವಂತಂದ್ರೆ ನಮ್ಮ ಮಕ್ಕಳನ್ನು ದಾಖಲು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಸಾಕಷ್ಟು ವ್ಯತ್ಯಾಸಗಳಿರುತ್ತೆ, ಮಿಸ್ಮ್ಯಾಚಿಂಗ್ಗಳು. ಆಧಾರ್ ಕಾರ್ಡ್ನಲ್ಲಿ ಇದ್ದಂಥ ಹೆಸರು ನಮ್ಮ ಎಸ್ ಎ ಟಿ ಎಸ್ನಲ್ಲಿ ಇಲ್ಲ. ಎಸ್ ಎ ಟಿ ಎಸ್ನಲ್ಲಿ ಇದ್ದಂಥ ಮಕ್ಕಳ ಒಂದು ಹೆಸರು ಮತ್ತು ಸರ್ನೇಮು ನಮ್ಮ ಯುಡೆಕ್ಸ್ ಪ್ಲಸ್ನಲ್ಲಿ ಬೇರೆ ಬೇರೆ ಆಗೋದ್ರಿಂದ ಇವತ್ತು ಅಪಾರ ಐಡಿಯ ಸಮಸ್ಯೆ ಭಾಳಷ್ಟು ತಲೆದೂರಿದೆ. ಮುಂಜಾನೆಯಿಂದ ಸಂಜೆವರೆಗೆ ಇವತ್ತು ಸಾಕಷ್ಟು ಪ್ರಯತ್ನ ಮಾಡಿದರೂ ಸಹಿತ ಭಾಳಷ್ಟು ಶೇಕಡ 50ಕ್ಕಿಂತ ಕಡಿಮೆ ಇದೆ ನಮ್ಮ ತಾಲೂಕಿನಲ್ಲಿ. ಆದ್ದರಿಂದ ನಾವು ಎಲ್ಲ ಮಕ್ಕಳ ಅಪಾರ ಐಡಿಯನ್ನು ಸ್ಪರ್ಶಿಸಬೇಕಾಗಿರೋದ್ರಿಂದ ಆ ಒಂದು ಕೆಲಸ ಎಲ್ಲರೂ ಮಾಡಬೇಕಾಗಿದೆ. ಅದ್ರ ಜೊತೆಗೆ ಸಸ್ಯ ಶ್ಯಾಮಲ ಅಂತೇಳಿ ಈ ಶೈಕ್ಷಣಿಕ ವರ್ಷದಲ್ಲಿ ನಾವು ನಮ್ಮ ಶಾಲೆಗಳಲ್ಲಿ ತಂದಂತಹ ಸಸಿಗಳನ್ನು ನೆಟ್ಟು ಪೋಷಿಸಿ ಅದರ ಒಂದು ಚಿತ್ರವನ್ನು ನಾವೆಲ್ಲ ಆನ್ಲೈನ್ನಲ್ಲಿ ಹಾಕಿವಿ. ಈ ಜೊತೆಗೆ 100 ದಿನಗಳ ಓದು ಈಗಾಗಲೇ ಸ್ಟಾರ್ಟ್ ಆಗೈತಿ. ಆ 100 ದಿನಗಳ ಓದು ಕಾರ್ಯಕ್ರಮ ಪ್ರತಿಯೊಂದು ಶಾಲೆಯಲ್ಲಿ ನಡೀತಾ ಇದೆ. ಅದನ್ನು ದಾಖಲೀಕರಣ ಮಾಡಿ ಅದನ್ನು ವರದಿಯನ್ನು ಇಲಾಖೆಗೆ ನಾವೆಲ್ಲ ಸಲ್ಲಿಸಬೇಕಾಗಿರೋದ್ರಿಂದ ನೀವೆಲ್ಲ ಅದರ 100 ದಿನಗಳು ಓದೋ ಒಂದು ಕಾರ್ಯಕ್ರಮದ ದಾಖಲೀಕರಣವನ್ನು ಮಾಡಬೇಕಾಗುತ್ತೆ. ಅದರ ವರದಿಯನ್ನು ನಮಗೆ ಕೊಡಬೇಕಾಗುತ್ತೆ. ನೆಕ್ಸ್ಟು ಈಗ ಎನ್ ಜಿ ಒದವರು ಒಂದು ಸರ್ವೆಯನ್ನು ಮಾಡಿದ್ದಾರೆ ಪ್ರತಿಯೊಂದು ಗ್ರಾಮದಲ್ಲಿಯೂ ಸಹಿತ. ಇವತ್ತು ಸನ್ಮಾನ್ಯ ಉಪನಿರ್ದೇಶಕರ ಸಭೆಗಳಲ್ಲಿ, ಡಿಒ ಸಭೆಗಳಲ್ಲಿ ಸೂಚನೆ ಕೊಟ್ಟಿರ್ತಕ್ಕಂಥ ಅಂಶಗಳನ್ನು, ಅದು ಮಕ್ಕಳ ಕಲಿಕೆಗಾಗಿರ್ಬೋದು, ಮಕ್ಕಳ ರಕ್ಷಣೆಗಾಗಿರ್ಬೋದು, ಮಕ್ಕಳ ಸಂತೋಷಕ್ಕಾಗಿರ್ಬೋದು, ಯಾವ ರೀತಿಯಾಗಿ ಶಿಕ್ಷಕರ ವರ್ತನೆಗಳು ಶಾಲೆಯ ಕಾರ್ಯ ನಡೀಬೇಕು ಅನ್ನೋದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ನಮ್ಮ ಶಾಲೆಯಲ್ಲಿ ಕೂಡ, ನಮ್ಮ ಎಲ್ಲ ಶಾಲೆಗಳಲ್ಲಿ ನಾವು ನೀವು ಕೂಡ ಆಚರಣೆ ಮಾಡೋಣ ಅನ್ನೋ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಆದ್ಮೇಲೆ ಇದು ಭಾಷಾ ವಿಷಯ ಶಿಕ್ಷಕರಿಗಿರ್ತಕ್ಕಂಥ ಸಮಾಲೋಚನಾ ಸಭೆ ಆಗಿರೋದ್ರಿಂದ ಭಾಷೆ ಅನ್ನುವುದು ಒಂದು ನಮ್ಮೆಲ್ಲರ ಜೀವನದ ಒಂದು ಅವಿಭಾಜ್ಯ ಅಂಗ. ಭಾಷೆ ಇಲ್ಲದೇ ಇದ್ದರೆ ಒಬ್ಬ ವ್ಯಕ್ತಿ ತಾನು ಪರಿಪೂರ್ಣ ರೀತಿಯಿಂದ ಬದುಕೋದಕ್ಕೆ, ಸಂತೋಷದಿಂದ ಬದುಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಇತಿಹಾಸ ಕಾಲದಿಂದ ನಾವೆಲ್ಲ ನೋಡಿದ್ವಿ, ಭಾಷೆ ಇಲ್ಲದೇ ಇರತಕ್ಕಂಥ ವ್ಯಕ್ತಿಯ ಬದುಕು ಹೇಗಿತ್ತು, ಭಾಷೆಯನ್ನು ಹೊಂದಿ ಭಾಷೆಯಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿ ಬದುಕತಕ್ಕಂಥ ಜೀವನದ ಸ್ಥಿತಿಗತಿಗಳನ್ನು ನೀವು ಇತಿಹಾಸದಲ್ಲಿ ಓದಿದ್ದೀರಿ, ಅನುಭವಿಸ್ತಾ ಇದ್ದೀರಿ. ಆ ಹಿನ್ನೆಲೆಯಲ್ಲಿ ಈ ಭಾಷೆ ಅನ್ನುವುದು ಬಹಳಷ್ಟು ಮುಖ್ಯ. ಭಾಷೆ ಮಗುವಿನ ಭಾವನೆಗಳನ್ನು, ವ್ಯಕ್ತಿಯ ಭಾವನೆಗಳನ್ನು, ವ್ಯಕ್ತಿಯ ಆಲೋಚನೆಗಳನ್ನು, ವ್ಯಕ್ತಿಯ ಚಿಂತನೆಗಳನ್ನು ಇನ್ನೊಬ್ಬರೊಂದಿಗೆ ವಿನಿಮಯ ಮಾಡಿಕೊಳ್ಳೋದಕ್ಕೆ ಇರುವಂಥ ಒಂದು ಸಂಪರ್ಕ ಸಾಧನ. ಇವತ್ತು ನಮಗೊಂದು ಯಾವುದೋ ವಿಷಯದ ಬಗ್ಗೆ ಹೇಳಬೇಕಪ್ಪ ಅಂದ್ರೆ ಎದುರಿಗಿರುವಂಥ ವ್ಯಕ್ತಿಗೆ ತಿಳಿಸ್ಕೊಡ್ಬೇಕಾದ್ರೆ ಅಲ್ಲಿ ಸಂಪರ್ಕವಾಗಿರ್ಬೇಕಾಗಿರ್ತಕ್ಕಂಥ ಸಾಧನ ಅಂದರೆ ಆ ಭಾಷೆ.
ನಾನು ಒಂದು ಘಟನೆಯನ್ನು ಅನುಭವಿಸಿದ ಘಟನೆಯನ್ನು ಇನ್ನೊಬ್ಬರೊಂದಿಗೆ ಹಂಚಿಕೊಂಡು ಅದರ ಒಂದು ಮೌಲ್ಯವನ್ನು ಕಾರ್ಯವನ್ನು ಮಾಡೋದಕ್ಕೆ ಬೇಕಾಗಿರುವಂಥದ್ದು ಭಾಷೆ. ಆ ಹಿನ್ನೆಲೆಯಲ್ಲಿ ಮಗುವಿಗೆ ಇವತ್ತು ನಾವು ಏನಾಗಬೇಕಾಗಿದೆ ಅಂತಂದರೆ, ಭಾಷೆಯನ್ನು ಮಗು ನಿರರ್ಗಳವಾಗಿ, ವ್ಯವಹಾರಯುಕ್ತವಾಗಿ, ಸ್ಪಷ್ಟವಾಗಿ ಮಾತನಾಡ್ತಕ್ಕಂಥ ಕೌಶಲ್ಯವನ್ನು ಕಲಿಸುವಂತಹ ಜವಾಬ್ದಾರಿ ನಮ್ಮ ಮೇಲೆ. ಮಗು ಇನ್ನೊಬ್ಬರಿಗೆ ತಿಳಿಯುವ ಹಾಗೆ ಅಂದವಾಗಿ ಬರ್ತಕ್ಕಂಥ ಬರವಣಿಗೆಯ ಕೌಶಲ್ಯವನ್ನು ಕಲಿಸ್ತಕ್ಕಂಥ ಜವಾಬ್ದಾರಿ. ಹಿನ್ನೆಲೆಯಲ್ಲಿ ಪ್ರತಿಯೊಂದು ಮಗುವಿಗೆ ನಾವು ಸ್ಪಷ್ಟವಾಗಿ ಬರೆಯೋದಕ್ಕೆ, ನಿರರ್ಗಳವಾಗಿ ಮಾತನಾಡ್ತಕ್ಕಂಥ ಕೌಶಲ್ಯವನ್ನು ಬೆಳೆಸಬೇಕಪ್ಪ ಅಂದರೆ ವಿವಿಧ ಚಟುವಟಿಕೆಗಳನ್ನು ನಾವು ವಿವಿಧ ಮತ್ತು ವಿಶಿಷ್ಟ ರೀತಿಯ ಚಟುವಟಿಕೆಗಳನ್ನು ಹಮ್ಮಿಕೊಳ್ಬೇಕು. ನಮ್ಮ ಪಾಠದಲ್ಲಿ ಬರುವಂತಹ ಸಾಮರ್ಥ್ಯ ಬಂದು ಛಂದಸ್ಸಿನ ಬಗ್ಗೆ ಅರ್ಥೈಸಿಕೊಳ್ಳುವುದು, ಅದ್ರ ಜೊತೆಗೆ ಛಂದಸ್ಸಿನಲ್ಲಿ ಬರುವಂತಹ ಪ್ರಾಸ, ಗಡ ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ, ಪರಿಚಯ ಮಾಡೋದು, ಮತ್ತು ಲೇಖನ ಚಿಹ್ನೆಗಳನ್ನು ಆಲ್ರೆಡಿ ಮಾಡಿರ್ತಾರೆ, ಪದಗಳನ್ನು ಬಿಡಿಸಿ ಬರೆಯೋದು, ಇಂತಹಗಳನ್ನು ಅವರು ಅರಿತ್ಕೋಬೇಕು ಅನ್ನೋದು ಈ ಪಾಠದಲ್ಲಿ ಕೊನೆಗೆ ಸಾಮರ್ಥ್ಯ ಗಳಿಸಬೇಕಾಗಿರೋದು. ಮತ್ತು ಇನ್ನೊಂದು ಇವ್ರೇನು ಕೊಟ್ಬಿಟ್ಟಾರೆ ಅಂದರೆ, ಇದು ವರ್ಷದ ಕೊನೆ ಆಗಿರೋದ್ರಿಂದ FLN ಮಕ್ಳಿಗೆ ಬೇರೆ, ತರಗತಿ ಹಂತದ ಮಕ್ಳಿಗೆ ಬೇರೆ ಮಾಡೋದು ಬೇಡ. ಯಾಕಂದರೆ FLN ನಾವು ಇಷ್ಟು ದಿನ ಮಾಡಿದ್ವಿ, ಇದು ಕೊನೆ ಆಗಿರೋದ್ರಿಂದ ಎಲ್ಲರೂ ಸಾಮರ್ಥ್ಯ ಗಳಿಸಿರ್ತಾರೆ ಅಂತ ಹೇಳಿ ಅವರಿಗೆ ಇವರಿಗೆ ಬೇರೆ ಆಕ್ಟಿವಿಟೀಸ್ ಇಲ್ಲ, ಎಲ್ರಿಗೂ ಒಂದೇ ಆಕ್ಟಿವಿಟಿ ಇದ್ರ ಮೇಲೆ ಮಾಡೋಣ. 2 ಅಂತ ಇದೆ ತಾನೆ. ಇಬ್ಬರಿಬ್ಬರ ಮಧ್ಯೆ ಒಂದು ಪೇಪರ್ಸ್ ಕಮ್ಮಿ ಇದ್ದಾವೆ, ಒಬ್ಬರೊಬ್ಬರೇ ಅಲ್ಲ. ಒಂದ್ಸಲ ಅದಕ್ಕೆ ಆನ್ಸರ್ ಮಾಡೋಕ್ಕಾಗುತ್ತೆ ನಿಮಗೆ? ಫಾರ್ ಎಕ್ಸಾಂಪಲ್ ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಾವು 7th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಹೇಳಬೇಕಾಗಿದೆ. ಒಂದು ಫಾರ್ ಎಕ್ಸಾಂಪಲ್, ಐ ಆಮ್ ಗೋಯಿಂಗ್ ಟು ಸ್ಕೂಲ್. ಸೊ ಈ ಥರ ಬೋರ್ಡ್ ಮೇಲೆ ನಾವು ಒಂದು ಎಕ್ಸಾಂಪಲ್ ಥ್ರೂ ಆದರೂ ಒಂದು ಗ್ರಾಮರ್ ಪಾಯಿಂಟ್ಸ್ನ ಎಕ್ಸ್ಪ್ಲೇನ್ ಮಾಡ್ಬೋದು, ಅಥವಾ ಒಂದು ಡೆಫಿನೇಷನ್ ಥ್ರೂ ಆದರೂ ಎಕ್ಸಾಂಪಲ್ ಬರುವ ಹಾಗಾದರೂ ಮಾಡ್ಬೋದು. ಸೊ 7th ಸ್ಟ್ಯಾಂಡರ್ಡು 8ನೇ ಪಾಠದ ನಂತರ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಮಕ್ಕಳಿಗೆ ಹೇಳ್ಬೇಕಂದ್ರೆ ನಾನು ಒಂದು ಎಕ್ಸಾಂಪಲ್ ಬರೆದು ಇದೇನಪ್ಪ ಅಂತ ಕೇಳಿದರೆ, ಎಷ್ಟು ಶಾಲೆಯಲ್ಲಿ ಮಕ್ಕಳು ಇದಕ್ಕೆ ರೆಸ್ಪಾಂಡ್ ಮಾಡ್ತಾರೆ ಅಥವಾ ಇದಕ್ಕೆ ಆನ್ಸರ್ ಮಾಡ್ತಾರೆ, ಏನಂತ ಹೇಳ್ತಾರೆ ಅನ್ನೋದನ್ನು ಎಷ್ಟು ಶಾಲೆಯಲ್ಲಿ ಎಷ್ಟು ಮಕ್ಕಳು ಮಾಡ್ಬೋದು ಈ ಥರ ಬರ್ತದೆ. ನಾನು ಮೊದಲು ನನ್ನ ಶಾಲೆ ಅಂತ ಹೇಳ್ತೇನೆ, ಅವನದು ನಾನು ಪಾಠ ಮಾಡಿ ಈ ಥರ ಬರೆದು ಈ ಥರ ಕೇಳಿದೆ ಏನು ಅಂತ ಕೇಳಿದ್ರೆ ಯಾವ ಮಕ್ಕಳು ಕೂಡ ಹೌ ಆರ್ ಯು ಅಂತ ಕೇಳಿದಾಗ ಆ ಮಗು ಇದನ್ನ ಚಿತ್ರವನ್ನ ನೋಡಿ ಆನ್ಸರ್ ಮಾಡ್ಬೋದು. ಬೇಸಿಕ್ ಲೆವೆಲ್ ಸರ್ ಇದು. ಐ ಆಮ್ ಫ್ಯಾಂಟಾಸ್ಟಿಕ್ ಅಂತ ಹೇಳ್ಬೋದು, ಐ ಆಮ್ ಆಂಗ್ರಿ ಅಂತ ಹೇಳ್ಬೋದು, ಐ ಆಮ್ ಹ್ಯಾಪಿ ಅಂತ ಹೇಳ್ಬೋದು, ಐ ಆಮ್ ಓಕೆ, ಐ ಆಮ್ ಸಿಕ್, ಐ ಆಮ್ ಸ್ಯಾಡ್, ಐ ಆಮ್ ಸ್ಲೀಪ್ ಅಂತ ಹೇಳಿ ಆ ಮಗು ಬೇಸಿಕ್ ಲೆವೆಲ್ ಅಲ್ಲಿ ನಮ್ಗೆ ಆನ್ಸರ್ ಮಾಡ್ಬೋದು. ಜಸ್ಟ್ ಹೌ ಆರ್ ಯು ಅಂತ ಕೇಳಿದಾಗ ಮಾತ್ರ ಈ ಒಂದು ಇಷ್ಟು ವೇನಲ್ಲಿ ಆ ಮಗು ಆನ್ಸರ್ ಮಾಡ್ಬೋದು ಅಂತ. ಒಂದು ಚಾರ್ಟ್, ಹೋಮೋಫೋನ್ಸ್ ಚಾರ್ಟ್ ಅಲ್ಲಿ ಇಲ್ಲಿ ಸ್ಪೆಲ್ಲಿಂಗ್ಸ್ ಸೇಮ್ ಇರುತ್ತೆ, ಬಟ್ ಉಚ್ಚಾರ ಸೇಮ್ ಇರುತ್ತೆ, ಬಟ್ ಸ್ಪೆಲ್ಲಿಂಗ್ ಡಿಫ್ರೆಂಟ್ ಇರುತ್ತೆ, ಮೀನಿಂಗು ಸಹ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ಸೆಲ್ CELL ಸೆಲ್, SELL ಸೆಲ್ ಎರಡನ್ನ ಬರ್ದಿದೆ. ಸೆಲ್ ಅಂತಂದ್ರೆ ಇದ್ರ ಮೀನಿಂಗ್ ನ ಇಲ್ಲಿ ಬರ್ದಿದೀವಿ. ಪ್ರಿಸನ್ ಆರ್ ಸ್ಮಾಲ್ ಲಿವಿಂಗ್ ಪಾರ್ಟ್ ಆಫ್ ಪ್ಲಾಂಟ್ ಆರ್ ಅನಿಮಲ್ಸ್ ಅಂತ ಒಂದು ಸೆಲ್ ಅಂತ ಬರ್ದಿದ್ವಿ. ಸೆಲ್ SELL ಸೆಲ್ ಅಂದ್ರೆ ಟು ಗಿವ್ ಸಮಥಿಂಗ್ ಹೂ ಪೇಸ್ ಅಂತ ಹೇಳಿ, ಅಂದ್ರೆ ಮೀನಿಂಗ್ ಡಿಫ್ರೆಂಟ್ ಆಗಿರುತ್ತೆ, ಬಟ್ ಉಚ್ಚಾರ ಸೇಮ್ ಇರುತ್ತೆ, ಸ್ಪೆಲ್ಲಿಂಗ್ ಸಹ ಡಿಫ್ರೆಂಟ್ ಆಗಿರುತ್ತೆ. ಇದಕ್ಕೆ ನಾವು ಹೋಮೋಫೋನ್ಸ್ ಅಂತ ಕರಿತೀವಿ. ಆ ಹೋಮೋಫೋನ್ಸ್ ವರ್ಡ್ ಚಾರ್ಟ್ಸ್. ಸೆಂಟೆನ್ಸಸ್ ಇದು ಡಿಕ್ಲರೇಟಿವ್, ಅಸರ್ಟಿವ್ ಸೆಂಟೆನ್ಸ್, ಆಮೇಲೆ ಇಂಟರೋಗೇಟಿವ್ ಸೆಂಟೆನ್ಸ್, ಇಂಪರೇಟಿವ್, ಆಮೇಲೆ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್, ಆಮೇಲೆ ಅದರ ರೂಲ್ಸ್ ಅನ್ನ ನಾನು ಇಲ್ಲೇ ಒಳಗಡೆ ಬರ್ದಿದ್ದೀನಿ ವಿತ್ ಎಕ್ಸಾಂಪಲ್ಸ್. ಆಮೇಲೆ ಅಲ್ಲಿ ಲೇಖನ ಚಿಹ್ನೆಗಳು ಅವನ್ನು ಸಹ ಯಾವುದನ್ನು ಯೂಸ್ ಮಾಡಬೇಕು ಅನ್ನೋದನ್ನ. There are 5 types of sentences.
ನಿಮಗೆ ಫಾರ್ ಎಕ್ಸಾಂಪಲ್ ತುಂಬಾ ದಿನದಿಂದ ಹೇಳ್ಕೊಂತ ಬರ್ತಾ ಇರೋದು ಇನ್ನೊಂದು ಎರಡು ಆಗಿದೆ. ಅದ್ಯಾವುದಪ್ಪ ಅಂದ್ರೆ ಆಪ್ಟೇಟಿವ್ ಸೆಂಟೆನ್ಸಸ್ ಅಂತ ಕರಿತೀವಿ. ಆಪ್ಟೇಟಿವ್ ಸೆಂಟೆನ್ಸಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ವಿಶ್ ಮಾಡ್ತೀವಿ ಎಲ್ಲ ಹಾಕೋಕ, ಆ ವಿಶ್ ಮಾಡೋ ಸೆಂಟೆನ್ಸ್ನು ಒಂದು ಟೈಪ್ ಆಫ್ ಸೆಂಟೆನ್ಸ್, ಅದಕ್ಕೆ ಆಪ್ಟೇಟಿವ್ ಇಚ್ಛಾರ್ಥಕ ವಾಕ್ಯ ಅಂತ ಕರಿತೀವಿ ನಾವು. ಇಚ್ಛೆಯನ್ನು ವ್ಯಕ್ತಪಡಿಸುವಂತ ವಾಕ್ಯ. ಹೀಗಾಗಿ ಫಿಫ್ತ್ ಒನ್ ಕೂಡ ಇದೆ ಆಪ್ಟೇಟಿವ್ ಸೆಂಟೆನ್ಸಸ್. ಸೆಂಟೆನ್ಸಸ್ ಅಥವಾ ಈಸಿ ಸೆಂಟೆನ್ಸಸ್ ಅಂತ ಹೇಳಿ. ಇದು ದಿಸ್ ಈಸ್ ಎ ಬುಕ್. ಈ ಕಡೆ ಎಲ್ಲ ನಾನು ನೌನ್ಸ್ ಅನ್ನ ಬರ್ತಿದ್ದೀನಿ, ಈ ಕಡೆಗೆ ವಾಕ್ಯಗಳಾಗೋದನ್ನ ದಿಸ್ ದಟ್ ಅನ್ನೋದನ್ನ ಬರ್ಕೊಂಡಿದ್ದೀನಿ. ದಿಸ್ ಈಸ್ ಎ ಬುಕ್, ದಿಸ್ ಈಸ್ ಎ ಬಾಲ್, ದಿಸ್ ಈಸ್ ಎ ಬಾಕ್ಸ್, ದಿಸ್ ಈಸ್ ಎ ಬಾಟಲ್. ಅದೇ ರೀತಿ ದಟ್ ಈಸ್ ಎ ಬುಕ್, ದಟ್ ಈಸ್ ಎ ಬಾಲ್, ದಟ್ ಈಸ್ ಎ ಬಾಕ್ಸ್, ದಟ್ ಈಸ್ ಎ ಬಾಟಲ್. ಇದನ್ನೇ ನಾವು ನೆಕ್ಸ್ಟ್ ಪೇಜಸ್ ಅನ್ನ ಹೊಳಿಸ್ತಾ ಹೋದಾಗ ಆ ಮಕ್ಕಳು ಇದೇ ವರ್ಡ್ಸ್ ನ ಯೂಸ್ ಮಾಡ್ಕೊಂಡು ಸಾಕಷ್ಟು ಸೆಂಟೆನ್ಸಸ್ ಅನ್ನ ಫಾರ್ಮ್ಯಾಟ್ ಮಾಡ್ತಾರೆ. ಅದೇ ರೀತಿ ಈ ಕಡೆ ದಿಸ್ ಈಸ್ ನೆಕ್ಸ್ಟ್ ದಿಸ್ ಈಸ್ ಮೈ ಬುಕ್, ದಿಸ್ ಈಸ್ ಮೈ ಹೌಸ್ ಅಂತ, ದಿಸ್ ಈಸ್ ಯುವರ್ಸ್ ಅಂತ. ಆಮೇಲೆ ದಿಸ್ ಈಸ್ ಹಿಸ್ ಹೌಸ್, ದಿಸ್ ಈಸ್ ಹಿಸ್ ಕೈಟ್ ಅನ್ನೋ ತರ. ಆಮೇಲೆ ದಟ್ ಈಸ್ ಮೈ ಕ್ಲಾಸ್, ದಟ್ ಈಸ್ ಮೈ ಬೋರ್ಡ್, ದಟ್ ಈಸ್ ಮೈ ನೋಟ್ಬುಕ್, ದಟ್ ಈಸ್ ಯುವರ್ ಕ್ಲಾಸ್ ಅನ್ನೋ ರೀತಿ. ಆಮೇಲೆ ದಟ್ ಈಸ್ ಹಿಸ್ ಬೈಕ್, ದಟ್ ಈಸ್ ಹಿಸ್ ಸ್ಕೂಲ್, ದಟ್ ಈಸ್ ಹಿಸ್ ಡ್ರೆಸ್, ದಟ್ ಈಸ್ ಹರ್ ಫ್ಯಾನ್. ಈ ರೀತಿ ಕೆಲವೊಂದಿಷ್ಟು ಸಿಂಪಲ್